ರಷ್ಯಾ ವಿರುದ್ಧ ಆಪರೇಷನ್ ಸ್ಪೈಡರ್ ಸ್ವೆಪ್ ನಡೆಸಿದ ಉಕ್ರೇನ್ 41 ವಿಮಾನಗಳ ಮೇಲೆ ದಾಳಿ, ವಾಯುನೆಲೆಗಳು ಧ್ವಂಸ. ಉಕ್ರೇನ್ ಭಾನುವಾರ ರಷ್ಯಾದ ಮೇಲೆ ಅತಿದೊಡ್ಡ ಡ್ರೋನ್ ದಾಳಿಗಳನ್ನು ನಡೆಸಿದ್ದು ಅದರ ಮಿಲಿಟರಿ ವಾಯುನೆಲೆಗಳನ್ನು ಧ್ವಂಸ ಮಾಡಿದೆ ಮತ್ತು ಸುಮಾರು 34% ಸ್ಟ್ರಾಟಜಿಕ್ ಕ್ರೂಸ್ ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ. ಸ್ಪೈಡರ್ ಸ್ವೆಬ್ ಎಂದು ಹೆಸರಿಸಲಾದ ಈ ಕಾರ್ಯಾಚರಣೆಯನ್ನು ನಿಖರವಾದ ಯೋಜನೆ ಮೂಲಕ ಉಕ್ರೇನ್ ಕಾರ್ಯರೂಪಕ್ಕೆ ತಂದಿದ್ದು ರಷ್ಯಾದ ಪ್ರದೇಶಕ್ಕೆ ಡ್ರೋನ್ಗಳನ್ನು ಅತ್ಯಂತ ರಹಸ್ಯವಾಗಿ ಸಾಗಿಸಿ ಎಲ್ಲರೂ ನಿಬ್ಬೆರಗಾಗುವಂತೆ ಮಾಡಿದೆ. ಇದನ್ನು ಅದ್ಭುತ ಕಾರ್ಯಾಚರಣೆ ಎಂದು ಕರೆದಿರುವ ಉಕ್ರೇನಿಯನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ 1.5 ವರ್ಷಗಳನ್ನು ತೆಗೆದುಕೊಂಡು ಸಿದ್ಧತೆಯನ್ನು ನಡೆಸಲಾಗಿದೆ ಎಂದಿದ್ದಾರೆ. ಅತ್ಯಂತ ಆಸಕ್ತಿದಾಯಕ ಸಂಗತಿಯೆಂದರೆ ರಷ್ಯಾದ ಭೂಪ್ರದೇಶದಲ್ಲಿ ಉಕ್ರೇನ್ ನಡೆಸಿದ ಕಾರ್ಯಾಚರಣೆಯ ಕೇಂದ್ರ ಬಿಂದು ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸಸ್ನ ಪ್ರಧಾನ ಕಚೇರಿಯ ಪಕ್ಕದಲ್ಲಿಯೇ ಇತ್ತು. ಇಷ್ಟಾದರೂ ರಷ್ಯಾಗೆ 1 ಇಂಚು ಸುಳಿವು ಸಿಕ್ಕದಷ್ಟು ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಕಾರ್ಯರೂಪಕ್ಕೆ ತರಲಾಗಿದೆ. ರಷ್ಯಾದ ರಕ್ಷಣಾ ಸಚಿವಾಲಯ ದಾಳಿಗಳನ್ನು ದೃಢಪಡಿಸಿದ್ದು ದೇಶಾದ್ಯಂತ 5 ವಾಯುನೆಲೆಗಳನ್ನು ಗುರಿಯಾಗಿಸಿಕೊಳ್ಳಲಾಗಿದೆ ಎಂದು ಹೇಳಿದೆ. ಆದರೆ ದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದೇವೆ ಎಂದು ಘೋಷಿಸಿದೆ. ಅಲ್ಲದೆ ಇದನ್ನು ಭಯೋತ್ಪಾದಕ ದಾಳಿ ಎಂದು ಕರೆದಿದೆ. ಆದರೆ ರಷ್ಯಾಗೆ ಅಪಾರ ಪ್ರಮಾಣದ ನಷ್ಟವಾಗಿದೆ ಎಂದು ಉಕ್ರೇನ್ ಹೇಳಿಕೆ ನೀಡಿದೆ. ಉಕ್ರೇನ್ನ ಎಸ್ಬಿಯು ಭದ್ರತಾ ಸೇವೆಯ ಮೂಲವೊಂದರ ಪ್ರಕಾರ ಸಂಘಟಿತ ಡ್ರೋನ್ ದಾಳಿಗಳು ರಷ್ಯಾದ 41 ವಿಮಾನಗಳನ್ನು ಹೊಡೆದಿವೆ. ಸೋಮವಾರ ಇಸ್ತಾನ್ಬುಲ್ನಲ್ಲಿ ನಡೆಯಲಿರುವ 2ನೇ ಸುತ್ತಿನ ಶಾಂತಿ ಮಾತುಕತೆಗೆ ಸ್ವಲ್ಪ ಮೊದಲು ಮಾಸ್ಕೋದ ಮೇಲೆ ಒತ್ತಡ ಹೆಚ್ಚಿಸಲು ಝೆಲೆನ್ಸ್ಕಿ ನಡೆಸಿದ ಕಾರ್ಯತಂತ್ರದ ಕ್ರಮವಾಗಿ ಈ ದಾಳಿಗಳು ಇರಬಹುದು ಎಂದು ವಿಶ್ಲೇಷಕರು ಹೇಳಿದ್ದಾರೆ.